ತುಂಬಾ ಜನ ಹೆಂಗಪ್ಪ ಅಂತಂದ್ರೆ ನ್ಯಾಚುರಲ್ ಆಗಿ ಕೋಳಿ ಮರಿ ಸಾಕ್ತೀನಿ, ನ್ಯಾಚುರಲ್ ಆಗಿ ಕೋಳಿ ಸಾಕ್ತೀನಿ, ಮತ್ತೆ ನ್ಯಾಚುರಲ್ ಆಗಿ ಇಟ್ಕೋತೀನಿ ಅಂತ ತುಂಬಾ ಜನ ಹೇಳ್ಬೋದು. ಬಟ್ ಅದ್ರಲ್ಲಿ ಏನಪ್ಪಾ ಅಂತಂದ್ರೆ ಅದ್ರಲ್ಲಿ ಏನು ಬೇಜಾರಿಲ್ಲ, ನೀವು ಸಾಕೊಳ್ಳೋದು ಬಿಡೋದು ನೀವು ಬಿಟ್ಟೋದು. ಬಟ್ ಅದ್ರಲ್ಲಿ ಏನಪ್ಪಾ ಅಂತಂದ್ರೆ ತುಂಬಾ ಜನ ಕೇಳೋದು ಬಿಸಿಲು ತಾಪಮಾನ ಅಥವಾ ಬೇಸಿಗೆಗಳಲ್ಲಿ ಅಥವಾ ಚಳಿಗಾಲದಲ್ಲಿ ಆಗಲಿ ಮಳೆಗಾಲದಲ್ಲಿ ಆಗಲಿ 15 ದಿನ ಕಂಪಲ್ಸರಿ ನೀವು ಮರಿಗಳು ಪೀಡ್ಸ್ ಕೊಡಲೇಬೇಕು. ಯಾಕೆ ಕೊಡಬೇಕು ಅಂತ ಹೇಳಿದ್ರೆ, ಈಗ ರಾಗಿ ಹಾಕ್ಲಿಲ್ಲ ಅಂತಂದ್ರೆ ಎಕ್ಸ್ಟ್ರಾ ಐಟಮ್ಸ್ ಏನೇನಿದೆ ನಿಮ್ಮ ಹತ್ರ, ಜೋಳದ ನುಚ್ಚು ಹಾಕ್ಬೋದು, ಇದೆಲ್ಲ ಹಾಕಿದ್ರೆ ಹೆಂಗಪ್ಪ ಅಂತಂದ್ರೆ ತಿಕ್ಕ ಕಟ್ಕೊಳ್ಳೋದು ಮತ್ತೆ ಡೆವಲಪ್ಮೆಂಟ್ ಕಡಿಮೆ ಆಗೋದು, ಮತ್ತೆ ತಿಕ್ಕ ಕಟ್ಕೊಂಡು ಮರಿ ಸೈಜ್ ಬರದೇ ಇರೋದು, ಮತ್ತೆ ಮರಿಗಳು ಡೆತ್ ಆಗೋ ಸಾಧ್ಯತೆ ಜಾಸ್ತಿ. ಅದಕ್ಕೆ 15 ದಿನವರೆಗೂ ಪೀಡ್ಸ್ ಹಾಕ್ಲೇಬೇಕು. ಅದ್ರಲ್ಲಿ ಏನಪ್ಪಾ ಅಂತಂದ್ರೆ ನಾನು ಇವಾಗ ಯೂಸ್ ಮಾಡ್ತಾರೋ ಪೀಡ್ಸ್ ಯಾವುದು ಅಂತಂದ್ರೆ ಖುಷಿ ಪೀಡ್ ಅಂತ. ಅಂತಂದ್ರೆ ಇದ್ರ ರೈಟ್ ಬಂದು 2150 ರೂಪಾಯಿ ಆಗೈತಿ ಇವಾಗ, ಅಂದ್ರೆ ಪ್ರೆಸೆಂಟ್ಲಿ ರೈಟು, ಅಂದ್ರೆ ಅಂಗಡಿಗಳಲ್ಲಿ ಸಿಗುವಂಥ ರೈಟು. ಮತ್ತೆ ನಾನು ಎರಡೇ ಪೀಡ್ಸ್ ಯೂಸ್ ಮಾಡೋದು, ಒಂದು ನೋವೆಲ್ಲು, ಒಂದು ಖುಷಿ. ಇವಾಗ ಯಾಕಪ್ಪ ಖುಷಿ ಯೂಸ್ ಮಾಡ್ತಾ ಅದು, ಫಸ್ಟು ನಾನು ನೋವೆಲ್ ಯೂಸ್ ಮಾಡ್ತಿದ್ದು, ಬಟ್ ಇವಾಗ ಒಂದು ಸ್ವಲ್ಪ ಕಾರಣಾಂತರಗಳಿಂದ ಸಿಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಖುಷಿ ಯೂಸ್ ಮಾಡ್ತಾ ಇರೋದು. ಇವೆರಡು ಪೀಡ್ಸ್ ರೈಟು ನಮ್ಮ ಹತ್ರ 2150 ಇದು. ಈಗ ಖುಷಿ 2150 ಇತ್ತು ಅಂದರೆ ನೋವೆಲ್ಲು 2050ರಿಂದ 100 ರೂಪಾಯಿ ಇದ್ದೇ ಇರುತ್ತೆ, 2100 ರೂಪಾಯಿ ಇದ್ದೇ ಇರುತ್ತೆ. ಆ ಥರದ್ರಲ್ಲಿ ನೀವೇನಪ್ಪ ಅಂತಂದರೆ ಇವಾಗ ಖುಷಿ ಪಿಡ್ಸ್ನ ಹಾಕ್ತೀನಿ ಅಂದರೆ ಹಾಕೋಬೋದು, ಇಲ್ಲ ನೋವೆಲ್ ಹಾಕ್ತೀನಿ ಅಂದರೆ ಹಾಕೋಬೋದು. ಎರಡು ಬೆಸ್ಟ್ ಪಿಡ್ಸೇ. ಬಟ್ ಅದನ್ನ ಫ್ರೀ ಸ್ಟಾರ್ಟರ್ ಅಂತ ಕರಿತೀವಿ. ಫ್ರೀ ಸ್ಟಾರ್ಟರ್ನ 20 ದಿನದವರೆಗಡೆ, ಈಗ 7 ದಿಂದ 1ರಿಂದ 7 ದಿನದವರೆಗೂ ಫ್ರೀ ಸ್ಟಾರ್ಟರ್ನ ಹಾಕೋಬೋದು. ಆಮೇಲೆ 7ರಿಂದ 15 ದಿನದವರೆಗೂ ನೀವು ಸ್ಟಾರ್ಟರ್ ಹಾಕತ್ತೀನಿ ಅಂದರೆ ಹಾಕೋಬೋದು. ಮರಿ ಡೆವಲಪ್ಮೆಂಟ್ ಅಷ್ಟೇ. ಮರಿ ಡೆವಲಪ್ಮೆಂಟ್ ಆಗೋವರೆಗೂ ಆಮೇಲೆ ನೀವು ನ್ಯಾಚುರಲ್ ಆಗಾರ ಮೇಯಿಸಿ ಸೊಪ್ಪನಾರ ಹಾಕಲಿ, ಹಣ್ಣುಗಳನ್ನಾರ ಹಾಕಲಿ, ಏನಾರ ಹಾಕಲ್ರಿ, ಮರಿ ಚೆನ್ನಾಗಿ ಬರ್ತವೆ. ಇಲ್ಲ ಅಂತಂದ್ರೆ ಅದ್ರೊಳಗಡೆ ಹಾಕ್ತೀವಿ ಅಂತಂದರೆ ನಿಮ್ಮ ಮರಿ ಸೈಜ್ ಬರಲ್ಲ, ಮತ್ತು ಮರಿಗಳು ಉಳ್ಕೊಳ್ಳಲ್ಲ, ಮರಿ ಉಳ್ಕೊಳ್ಳೋ ಚಾನ್ಸಸ್ ತುಂಬ ಕಡಿಮೆ. ಅದಕ್ಕೋಸ್ಕರ ಪೀಡ್ಸ್ ಹಾಕೋದು ವಿನಃ ಯಾವುದೇ ರೀತಿ ಪೀಡ್ಸ್ ಹಾಕೋದಿಲ್ಲ. ನೀವು ಯಾವ ಪೀಡ್ಸ್ ಹಾಕ್ತಾ ಇದ್ದೀರಾ ಅಂತ ಕಮೆಂಟ್ ಮಾಡಿ. ನೀವು ಯಾವ ಪೀಡ್ಸ್ ಹಾಕ್ತಾ ಇದ್ದೀರಾ ಅಂತ ಕಮೆಂಟ್ ಮಾಡಿದ್ಮೇಲೆ ನೋಡೋಣ ಎಷ್ಟು ಜನ ಯಾವ್ಯಾವ ಥರ ಹಾಕ್ತಾ ಇದ್ದೀರಾ ಅಂತ. ಮತ್ತು ನಿಮ್ಮ ಹತ್ರ ಪೀಡ್ಸ್ ರೈಟು ಯಾವುದು ಜಾಸ್ತಿ ಐತೆ ಅದ್ರ ಬಗ್ಗೆನೂ ಕಮೆಂಟ್ ಮಾಡಿ ಫ್ರೆಂಡ್ಸ್.